ಹಾಯ್ ಹಲೋ ಕ್ಯೂಟೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಿಟಲ್ ವರ್ಲ್ಡ್. ಹೇಗಿದ್ದೀರಾ ಎಲ್ಲರೂ? ಯಾರೂ ಇಲ್ಲ ಅಲ್ಲಿ ಕರೆಕ್ಟಾಗಿದ್ದೀನಿ ಆ ಪೊಸಿಷನಲ್ಲಿ ಇಲ್ವಾ ಅಂತ ಹೇಳೋದಕ್ಕೆ. ನಾನೇ ಮಿರರ್ ಇಟ್ಕೊಂಡು ಕರೆಕ್ಟಾಗಿ ಕೂತಿದ್ದೀನಾ ಇಲ್ವಾ ಎಲ್ಲ ಚೆಕ್ ಮಾಡಿಕೊಂಡು ಮೈಕೆಲ್ಲ ವರ್ಕ್ ಆಗ್ತಿದೆಯಾ ಇಲ್ವಾ ಚೆಕ್ ಮಾಡಿಕೊಂಡು ಶೂಟ್ ಮಾಡಬೇಕು. ಹಾಂ ಕರೆಕ್ಟಾಗಿ ಬಂದಿದೆಯೋ ಇಲ್ವೋ ಬರುತ್ತೋ ಇಲ್ವೋ ಅನ್ನೋ ಟೆನ್ಷನ್ ಒಂದು ಕಡೆ. ಫುಲ್ ವೀಡಿಯೋ ರೆಕಾರ್ಡ್ ಆದಮೇಲೆ ಇನ್ ಕೇಸ್ ಏನಾದರೂ ಹಾಳಾಗೋಯ್ತು ಅಂತಂದರೆ ಮತ್ತೆ ಯಾರು ಶೂಟ್ ಮಾಡ್ತಾರೆ ಅನ್ನೋ ಟೆನ್ಷನ್ ಇನ್ನೊಂದು ಕಡೆ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ ಅಂದ್ಬಿಟ್ಟು ಇವತ್ತು ನಾನು ಇನ್ಸ್ಟಾಗ್ರಾಮಲ್ಲಿ Q&A ಕ್ವೆಶನ್ಸ್ ಪೋಸ್ಟ್ ಮಾಡಿದಾಗ ಒಬ್ಬರು ಹೇಳಿದ್ರು ನಿಮ್ಮ ಜ್ಯುವೆಲ್ರಿ ಕಲೆಕ್ಷನ್ಸ್ ತೋರಿಸಿ ಅಂತ ಅಂದ್ಬಿಟ್ಟು ಅದಕ್ಕೆ ಇವತ್ತು ಕೂತಿದ್ದೀನಿ ಜ್ಯುವೆಲ್ರಿ ಕಲೆಕ್ಷನ್ಸ್ ತೋರಿಸೋಣ ಅಂತ ಅಂದ್ಬಿಟ್ಟು. ತುಂಬ ಇದೆ. ಇದು ಫುಲ್ ವೆಡ್ಡಿಂಗ್ ಸೆಟ್ ಥರ ಇರೋ ಜ್ಯುವೆಲ್ರೀಸು. ಗೊತ್ತಿಲ್ಲ ಇದನ್ನು ತೋರಿಸ್ತೀನೋ ಅಂತ ಅಂದ್ಬಿಟ್ಟು. ಬಟ್ ಮಿಕ್ಕಿದ್ದು ಚಿಕ್ಕ ಪುಟ್ಟದ್ದು ಎಲ್ಲಿ ಪರ್ಚೇಸ್ ಮಾಡಿದ್ದು ಏನು ಅಂತ ಅಂದ್ಬಿಟ್ಟು ಅದನ್ನು ತೋರಿಸ್ತೀನಿ. ಮತ್ತು ಎಲ್ಲಿ ಪರ್ಚೇಸ್ ಮಾಡಿದ್ದು ಅಂತ ಅಂದ್ಬಿಟ್ಟು ಎಕ್ಸಾಕ್ಟಾಗಿ ನಂಗೆ ಗೊತ್ತಿಲ್ಲ. ಗೊತ್ತಿರೋದನ್ನೆಲ್ಲ ನಾನು ಲಾಸ್ಟಲ್ಲಿ ಎಲ್ಲದು ಜ್ಯುವೆಲ್ರಿನೂ ಸಪ್ರೇಟಾಗಿ ಫೋಟೋ ತೆಗೆದು ಅದನ್ನು ಎಲ್ಲಿ ಶಾಪ್ ಮಾಡಿರೋದು ಅಂತ ಇನ್ಸ್ಟಾಗ್ರಾಮ್ ಆಗಿದ್ರೆ ಇನ್ಸ್ಟಾಗ್ರಾಮ್ ಪೇಜ್ ID ಕೊಟ್ಟಿರ್ತೀನಿ. ಲೋಕಲ್ ಸ್ಟೋರ್ ಅಂತ ಹಾಕಿರ್ತೀನಿ. ಚಿಕ್ಕಪೇಟೆಯಲ್ಲಿ ಒಂದಷ್ಟು ಶಾಪ್ ಮಾಡಿದ್ದೀನಿ. ಅದರದ್ದು ಶಾಪ್ ಅಡ್ರೆಸ್ ಗೊತ್ತಿಲ್ಲ, ಅಂದರೆ ಅಡ್ರೆಸ್ ಗೊತ್ತು, ಶಾಪ್ ಹೆಸರು ಗೊತ್ತಿಲ್ಲ. ಆ್ಯಕ್ಚುಲಿ ಅವ್ರು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್. ನೀವೇನಾದರೂ ನೋಡ್ತಿದ್ರೆ ಪ್ಲೀಸ್ ಅದಕ್ಕೋಸ್ಕರ ಕಮೆಂಟ್ ಮಾಡಿ ಯಾವುದು ನಾನು ಶಾಪಲ್ಲಿ ಶಾಪ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಓಕೆನಾ? ಸೊ ಇದು ನೋಡೋಣ, ಟೈಮ್ ಅಡ್ಜಸ್ಟ್ ಆದರೆ ತೋರಿಸ್ತೀನಿ, ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಮಾಡ್ತೀನಿ. ಇದು ಫುಲ್ ಸೆಟ್. ಇದು ಲೈಕ್ ಶಾರ್ಟ್ ಚೈನ್, ಲಾಂಗ್ ಚೈನ್, ಆಮೇಲೆ ವಾಲೆ ಜುಮ್ಕಿ, ಡಾಬು ಎಲ್ಲ ಇರೋದು 2 ಸೆಟ್ ಇದೆ. ಸಾರಿ 3 ಸೆಟ್ ಇದೆ. ಇದು ಟೈಮ್ ಅಡ್ಜಸ್ಟ್ ಆದರೆ ತೋರಿಸ್ತೀನಿ, ಇಲ್ಲಾಂದರೆ ತೋರಿಸಲ್ಲ. ಓಕೆನಾ? ಅದು ಬಿಟ್ಟು ಇಲ್ಲೊಂದು ಅಷ್ಟಿದೆ. ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ನಾನು ಜ್ಯುವೆಲ್ರಿ ಶಾಪಿಂಗ್ ಬ್ಲಾಗು ಏನೋ ಹಾಕಿದ್ದೆ ಆವಾಗ ಒಂದು ವರ್ಷದಿಂದ. ಆವಾಗ ತೋರಿಸಿದ್ದೆ. ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದು ಮಿನಿಮಲ್ ಆಗಿದೆ. ಸರಿ, ಈಗ ಇನ್ವಿಸಿಬಲ್ ಚೈನ್ ಅಂತ ಅಂದ್ಬಿಟ್ಟು ಫೇಮಸ್ ಆಗಿದೆ. ಈ ಥರ ಕಾಣುತ್ತೆ. ನನಗೆ ತುಂಬ ಇಷ್ಟ ಆಗಿ ತೊಗೊಂಡಿದ್ದು ಇನ್ವಿಸಿಬಲ್ ಚೈನು. ಅಂದರೆ ಆವಾಗ ತಾನೇ ಬಂದಿತ್ತು ಇನ್ವಿಸಿಬಲ್ ಚೈನು, ಆವಾಗ ತೊಗೊಂಡಿತ್ತು. ಇದಕ್ಕೆ ಆ್ಯಕ್ಚುಲಿ ಹಿಯರ್ ಸ್ಟಡ್ಡು ಇಲ್ಲ, ಜೊಂಕಿನೂ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮನೆ ಎದುರುಗಡೆ ಒಂದು ಆಂಟಿ ಇದ್ದಾರೆ. ಅವರು ಕೇರಳ ಕಡೆಯಿಂದ ಜ್ಯುವೆಲ್ರೀಸ್ ತರಿಸ್ತಾರೆ. ಸೊ ಅವ್ರ ಹತ್ರ ಇದನ್ನು ಪೇರ್ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಅಂತ ಅಂದ್ಬಿಟ್ಟು ನೋಡಿದ ತಕ್ಷಣ ಇದನ್ನು ತೊಗೊಂಡೆ. ಕಲರ್ ಶೇಡ್ ಆಗಲ್ಲ ಅಂತ ಅಂದರು. ಸೊ ಇದನ್ನು ತೊಗೊಂಡೆ. ಇದ್ರ ಜೊತೆಗೆ ಇದನ್ನು ಪೇರ್ ಮಾಡ್ಕೊತೀನಿ. ನಂಗೆ ಜುಮ್ಕೀಸ್ ತುಂಬ ಇಷ್ಟ. ಇದು ಒಂದು. ಅದೇ ಥರ ಸಿಮಿಲರಾಗೆ ಇನ್ನೊಂದು ನಾಮ, ಅಂದರೆ ವೆಂಕಟೇಶ್ವರದ್ದು ಶಂಕುಚಕ್ರ ನಾಮ, ಅದನ್ನು ತರಿಸಿದ್ದೆ. ಅದು ಹೀಗಿದೆ. ಬಟ್ ಇದು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದು, ಅದನ್ನ ನಂಗೆ ನೆನಪಿದೆ. ಇದ್ರದ್ದು ಇನ್ವಿಸಿಬಲ್ ಚೈನ್ ಏನಿದೆಯೋ ಅದು ಸ್ಟ್ರೈಟಾಗಿಲ್ಲ, ಸೊಟಂಪಟ ಇದೆ. ಮತ್ತು ಅವರಿಲ್ಲಿ ಪರ್ಲ್ ಮೇಲೆ ಲಾಕಿಂಗ್ ಸಿಸ್ಟಮ್ ಒಂದು ಹಾಕಿದ್ದಾರೆ. ಅದು ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ. ನಂಗೆ ಗೊತ್ತಿಲ್ಲ ನಿಮಗೆ ಕಾಣ್ತಿಲ್ಲ ಅಂತ. ಅದು ಬ್ಲ್ಯಾಕ್ ಆಗಿಬಿಟ್ಟಿದೆ. ಸೊ ನಂಗೆ ಅದು ಹಾಕ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ಹಂಗಂತ ಬಿಡೋಕ್ಕೂ ಇಷ್ಟ ಇಲ್ಲ. ನೋಡ್ತೀನಿ, ನಾನು ಚೈನ್ ಏನಾದರೂ ಚೇಂಜ್ ಮಾಡಿಸಿ ಹಾಕೋತೀನಿ, ಮೇ ಬಿ, ನಂಗೆ ಗೊತ್ತಿಲ್ಲ. ಇದಕ್ಕೆ ಇದು ಇಯರ್ ಸ್ಟಡ್ ಅವ್ರು ಕೊಟ್ಟಿದ್ದು. ಇದು ಚೆನ್ನಾಗಿದೆ. ಇದು ನಾಮ ಇಷ್ಟ ಆಗಿ ನಾನು ಪರ್ಚೇಸ್ ಮಾಡಿದ್ದಿತ್ತು. ಬಟ್ ಇದ್ರದ್ದು ಇನ್ವಿಸಿಬಲ್ ಚೈನ್ ಮತ್ತು ಅದಕ್ಕೆ ಹಾಕಿರೋ ಸ್ಟಾಪರ್ ಕಪ್ಪಿಬಿಟ್ಟಿದೆ. ಐ ಶುಡ್ ಚೇಂಜ್ ದಿಸ್. ನೋಡಬೇಕು ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ. ಬೇರೆ ಯಾವುದಕ್ಕಾದ್ರೂ ಹಾಕಿಸ್ಕೊತೀನಿ ಇದನ್ನು. ಸಿಂಪಲಾಗಿ ಎಲ್ಲಿಗಾದ್ರೂ ಪೂಜೆಗೆ ಹೋಗ್ಬೇಕಾದ್ರೆ ಕರಿಮಣಿ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಏನದು ಜೊರಾಕಿನೋ ಏನೋ ಇದೆ, ಆ ಪೇಜಿಂದ ತರಿಸ್ಕೊಂಡೆ. ಇದನ್ನು ಸಿಂಗಲ್ ಸ್ಟೋನ್ ಇದೆ ಮಧ್ಯದಲ್ಲಿ. ಫುಲ್ ಹಾಕ್ಕೊಂಡ್ರೆ ಇಲ್ಲಿಗೆ ಬೀಳುತ್ತೆ. ಸಿಂಪಲಾಗಿ ಯಾವುದಾದ್ರೂ ಸ್ಯಾರೀಸ್ ಮೇಲೆ ಅದರ ನಾನೇನಾದರೂ ಮೇಲೆ ನೋಡ್ತಾ ಇದ್ದರೆ ಪ್ಲೀಸ್ ಬೇರ್. ನಾನು ಲಾಸ್ಟ್ ವೀಡಿಯೋಲ್ಲ ನಿಮ್ಗೆ ಹೇಳ್ದೆ, ನಾನು ಆಪೋಸಿಟಲ್ಲಿ ಮಿರರ್ ಇಟ್ಕೊಂಡಿದ್ದೀನಿ. ನಾನು ಫ್ರೇಮಲ್ಲಿ ಇದೀನಾ ಇಲ್ವಾ, ಇದೆಲ್ಲ ಕರೆಕ್ಟಾಗಿ ಕೂತಿದೆಯಾ ಅಲ್ವಾ, ನಿಮಗೆ ಕಾಣ್ತಿದೆಯಾ ಇಲ್ವಾ ಚೆಕ್ ಮಾಡೋದಕ್ಕೆ ನಾನು ಮೇಲ್ಗಡೆ ನೋಡ್ತಿದ್ದೀನಿ ಅದಕ್ಕೆ. ಸೊ ಇದನ್ನು ನಾನು ತರಿಸ್ಕೊಂಡೆ. ಇದ್ರ ಜೊತೆಗೆ ಬ್ರೇಸ್ಲೈಟ್ ತರಿಸ್ಕೊಂಡೆ. ಅದೇ ಹೀಗೆ ಕಾಣುತ್ತೆ. ಹೀಗೆ ಕಾಣುತ್ತೆ ಬ್ರೇಸ್ಲೈಟು. ಓಕೆನಾ? ಇದು ಚಿಕ್ಕದೊಂದು. ಇದೆರಡು ಜೊತೆಗೆ ತರಿಸ್ಕೊಂಡೆ. ಅದು ಒಂದಾಯ್ತಾ. ಮತ್ತು ಲೋಕಲ್ ಸ್ಟೋರಲ್ಲಿ ತೊಗೊಂಡಿದ್ದು. ಸಡನ್ನಾಗಿ ನಂಗೆ ಬೇಕಿತ್ತು, ಯಾವುದೋ ಈವೆಂಟ್ ಅಟೆಂಡ್ ಮಾಡಬೇಕಿತ್ತು. ನನ್ನ ಹತ್ರ ಜ್ಯುವೆಲ್ರಿ ಎಲ್ಲ ಹಾಕೊಂಡಿರೋದೇ ಇದೆ, ಹೊಸದು ಬೇಕು ಅಂತ ಅಂದ್ಬಿಟ್ಟು ಹೋಗಿ ಶಾಪ್ ಮಾಡಿದೆ. 600 800 ಏನೋ ಕೊಟ್ಟೆ, ನಂಗೆ ನೆನಪು ಇಲ್ಲ ಎಷ್ಟು ಕೊಟ್ಟೆ ಅಂತ ಅಂದ್ಬಿಟ್ಟು. ಕಾಸಿನ ಸರ, ಇಲ್ಲಿ ನೋಡಿ ಕಾಸಿನ ಸರ. ನಾಗವಲ್ಲಿ ಹಾಕ್ತೀನಿ ನಾನು ಕಾಸಿನ ಸರ ಹಾಕೊಂಡು. ಇದು ಒಂದು ನಿಮಿಷ, ತುಂಬ ಇರಿಟೇಟ್ ಮಾಡ್ತಿದೆ. ಸೊ ಇದು ಹೀಗಿದೆ. ಓಕೆನಾ? ಇದಕ್ಕೆ ಅವರು ಸ್ಟಡ್ ಕೊಟ್ಟರು. ಈ ಸ್ಟಡ್ ಕೊಟ್ಟಿದ್ದಾರೆ. ಇಟ್ಸ್ ನೈಸ್. ಇದು ಲೋಕಲ್ ಸ್ಟೋರ್ದು. ಇದ್ರದ್ದು ಲಿಂಕ್ ಇಲ್ಲ ನನ್ನ ಹತ್ರ. ಸೊ ದಯವಿಟ್ಟು ಇದೊಂದು ಲಿಂಕ್ ಕೇಳಬೇಡಿ. ಬಟ್ ತುಂಬ ಚೆನ್ನಾಗಿದೆ. ಇದು ಶಾಪ್ ಮಾಡಿ ಆಲ್ಮೋಸ್ಟ್ ಒಂದು 6-7 ಇಯರ್ಸ್ ಆಯಿತು. ಬ್ಲ್ಯಾಕ್ ಆಗಿಲ್ಲ, ಕಟ್ಟಾಗಿಲ್ಲ, ಎಂಥದಿಲ್ಲ, ಏನು ಸ್ಟ್ರಾಂಗ್ ಆಗೂ ಇದೆ ಇದು. ಸೊ ನಂಗೆ ಇಷ್ಟ ಆಯಿತು. ಸ್ಟಡ್ಡು ಇಷ್ಟ ಆಯಿತು, ಕ್ಯೂಟಾಗಿದೆ ಇದು. ಮತ್ತು ಶಾರ್ಟ್ಸಲ್ಲಿ ನೀವೊಂದು ಲೆಹಂಗಾ ನೋಡಿರ್ತೀರ, ಕಲಂಕಾರಿ ದುಪಟ್ಟ ಜೊತೆಗೆ. ಅದು ಆ ಔಟ್ಫಿಟ್ಟು
ತರಿಸ್ಕೊಂಡಿದ್ದು ಆನ್ಲೈನಲ್ಲಿ. ಆ ಔಟ್ಫಿಟ್ಟಿಗೆ ಮ್ಯಾಚ್ ಆಗೋಂಗೆ ನಂಗೊಂದು ಜ್ಯುವೆಲ್ರಿ ಬೇಕಿತ್ತು. ಯಾವಾಗಾದ್ರೂ ನಾನು ಔಟ್ಫಿಟ್ ಹಾಕೊಂಡ್ರೆ ನಂಗೆ ಜ್ಯುವೆಲ್ರಿ ಯಾವುದಾದ್ರು ಬೇಕು ಅಂತ ಅಂದ್ಬಿಟ್ಟು ಇದನ್ನು ತರಿಸ್ಕೊಂಡೆ. ರೀಸೆಂಟಾಗಿ ಮಂತ್ರಾಲಯ ಹೋದಾಗ ಆ ಔಟ್ಫಿಟ್ ಹಾಕ್ಕೊಂಡಿದ್ದೆ. ಆ ಔಟ್ಫಿಟ್ಗೆ ಈ ಜ್ಯುವೆಲ್ರಿನ ಪೇರ್ ಮಾಡಿದ್ದೆ. ಇಟ್ ಲುಕ್ಸ್ ಲೈಕ್ ದಿಸ್. ಈ ಥರ ಇದೆ, ಓಕೆನಾ. ಅದರದ್ದು ಇಯರ್ ಸ್ಟಾರ್ಟ್ ಇದು ಶಂಕುಚಕ್ರ ಶಾಪ್ ಮಾಡಿದ್ದೀನಲ್ಲ, ಅವ್ರ ಹತ್ರನೇ ಇದನ್ನು ಶಾಪ್ ಮಾಡಿದ್ದು. ರಿಸೆಪ್ಷನ್ಗೆ ಹಾಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಬ್ಲೂ ಕಲರ್ ಗೌನ್ ಹಾಕೊಂಡಿದ್ದೆ, ಅದಕ್ಕೆ ರಿಸೆಪ್ಷನ್ಗೆ ಹಾಕೊಳ್ಳೋಕೆ ಬೇಕು ಅಂತ ಅಂದ್ಬಿಟ್ಟು ಇದನ್ನು ಶಾಪ್ ಮಾಡಿದ್ದು. ಇದು ಚೆನ್ನಾಗಿದೆ, ಅವ್ರ ಪೇಜಲ್ಲಿ ನಾನು ಶಾಪ್ ಮಾಡಿದ್ದು. ಅದಕ್ಕೆ ಹಿಯರಿಂಗ್ಸ್ ಇದು ಹೀಗೆ ಕಾಣುತ್ತೆ, ಓಕೆನಾ. ಬಟ್ ಆ ಶಂಕುಚಕ್ರ ನಾಮಾನಿ ತುಂಬ ಇಷ್ಟಪಟ್ಟು ತೊಗೊಂಡೆ, ಅದಕ್ಕೆ ಹಂಗಾಯ್ತು ಅನ್ನೋ ಗೊತ್ತಿಲ್ಲ. ಜಾತ್ರೆಯಲ್ಲಿ ಯಾರ್ಯಾರೆಲ್ಲ ಶಾಪ್ ಮಾಡ್ತೀರಾ? ನಾನು ಶಾಪ್ ಮಾಡ್ತೀನಿ. ಇದ್ರದ್ದು ಕ್ವಾಲಿಟಿ ಸೂಪರ್ ಅಂತಲ್ಲ, 100 ರೂಪೀಸ್ ಕೊಟ್ಟೆ ನಾನು ಇದಕ್ಕೆ. ಸಿ ಹಿಂಗಿದೆ, ಸಿಂಪಲಾಗಿ ಯಾವುದಾದ್ರೂ ಸ್ಯಾರಿ ಹಾಕ್ಕೊಂಡು ಪೂಜೆಗೆ ಎಲ್ಲಿಗಾದ್ರೂ ಹೋಗ್ಬೇಕಾದ್ರೆ ಸಿಕ್ಕಾಕೊಂತು ಗುರು ನೋಡಿ. ಆ್ಯಕ್ಚುಲಿ ಬ್ಲ್ಯಾಕ್ ಹಾಕ್ಬೋದು, ಸೇಮ್ ಹಿಂಗೆ ಒಂದು ಬ್ಲ್ಯಾಕ್ ತೊಗೊಂಡಿದ್ದೀನಿ, ಬ್ಲ್ಯಾಕ್ ಆ್ಯಂಡ್ ವೈಟ್. ಮರೂನ್ ಕಲರ್ ಇದ್ದಿದ್ರೆ ಮರೂನ್ ಕಲರ್ ತೊಗೋತಿದ್ದೆ, ಬಟ್ ಮರೂನ್ ಕಲರ್ ಇರಲಿಲ್ಲ, ಅದಕ್ಕೆ ಇದನ್ನು ತೊಗೊಂಡೆ. ಒಂದು 100 ರೂಪೀಸ್. ಯಾವುದಾದ್ರೂ ಪ್ಲೇನ್ ಸಾರಿ ಅಥವಾ ಏನೂ ಹಾಕೊಳ್ಳೋಕೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಒಂದು ಯಾವುದಾದ್ರೂ ಸ್ಟಡ್ ಹಾಕ್ಕೊಂಡು ಇದನ್ನು ಹಾಕೊಂಡೋದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕಾಗಿ ಇದನ್ನು ತೊಗೊಂಡೆ. ಐ ಪೇಡ್ 200. ಸೊ ಇದನ್ನು ತೊಗೊಂಡಿದ್ದು 200ಗೆ, 100 ರೂಪೀಸ್ ಈಚ್. ಲೋಕಲ್ ಅಂದರೆ ಪಕ್ಕಾ ಲೋಕಲ್, ಜಾತ್ರೆಯಲ್ಲಿ ತೊಗೊಂಡಿದ್ದು. ಚಿಕ್ಕಪೇಟೆಯಲ್ಲಿ ಸೈಡಲ್ಲಿ ಸೈಕಲ್ ಅಥವಾ ಒಂದು ಸ್ಟ್ಯಾಂಡ್ ಥರ ಇಟ್ಕೊಂಡು ಸೇಲ್ ಮಾಡ್ತಾರಲ್ವ, ಅವ್ರ ಹತ್ರ ತೊಗೊಂಡಿದ್ದು ಇದು ಜುಮ್ಕಿ. ಅರ್ಶಿನ ಶಾಸ್ತ್ರಕ್ಕೆ ಒಂದು ಔಟ್ಫಿಟ್ ಸ್ಟಿಚ್ ಮಾಡಿಸಿದೆ. ಆ ಔಟ್ಫಿಟ್ಗೆ ಮರೂನ್ ಜ್ಯುವೆಲ್ರಿ ಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು. ಜ್ಯುವೆಲ್ರಿ ಯಾವುದೂ ಸಿಗಲಿಲ್ಲ ಇದಕ್ಕೆ, ಬರೀ ಇದನ್ನು ಮಾತ್ರ ಹಾಕ್ಕೊಂಡಿದ್ದೆ. ಸೊ ಇದು ಇಷ್ಟ ನನಗೆ, ಜುಮ್ಕಿ ಸಿಕ್ಕಾಪಟ್ಟೆ ಇಷ್ಟ. ಸೊ ಇದು ಒಂದು. ಆಮೇಲೆ ಇವಾಗ ನನಗೆ ಈ ಜ್ಯುವೆಲ್ರಿ ನೋಡಿದ್ರೆ ನನ್ನ ಮೇಲೆ ನನಗೆ ನಗು ಬರುತ್ತೆ. ಏನು ಯೋಚನೆ ಮಾಡಿ ತೊಗೊಂಡು ನನಗೆ ಸೀರಿಯಸ್ಸಾಗಿ ನೆನಪಿಲ್ಲ. ಇಲ್ಲಿ ನೋಡಿ, ಈ ಜೈಲಲ್ಲಿ ಕತ್ತಿಗೆ ಏನದು, ಕತ್ತಿಗೆ ಕೈಗೆ ಎಲ್ಲ ಹಾಕಿ ಲಾಕ್ ಮಾಡ್ತಾರಲ್ಲ, ಚೆನ್ನಾಗಿ ಅದು ಬಾಯಿಗೆ ಬರ್ತಾಯಿಲ್ಲ, ಹಂಗಿದೆ ಇದು. ಮದುವೆ ಆಗಿ ಫಸ್ಟ್ ಇಯರ್ ಆ್ಯನಿವರ್ಸರಿಗೆ ರೆಡ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೆ. ಆ ಸ್ಯಾರಿಗೆ ಜ್ಯುವೆಲ್ರಿ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಇದನ್ನು ಅಮೆಝಾನಲ್ಲಿ ಶಾಪ್ ಮಾಡಿದೆ. ಕ್ವಾಲಿಟಿ ಓಕೆ. ಇದು ಇಯರ್ ಸ್ಟಾರ್ಟ್ ಅವ್ರು ಕೊಟ್ಟಿದ್ದಿತ್ತು. ಇದು ಚೋಕರ್, ಜೈಲಲ್ಲಿ ಕೈದಿಗೆ ಹಾಕ್ದಂಗಿದೆ ಇದು. ಸೊ ಹಿಂಗೆ ಕಾಣುತ್ತಿದ್ದು, ಓಕೆನಾ. ನಂಗೆ ಗೊತ್ತಿಲ್ಲ ಏನು ಕಾಣ್ತಿದೆ ಅಂತ ಅಂದ್ಬಿಟ್ಟು ನಂಗೆ ಜ್ಯುವೆಲ್ರಿ ನೋಡ್ಕೊಂಡೆ ನಂಗೆ ನಗು ಬರುತ್ತೆ. ಮೇ ಬಿ ಇದು ಚಿಕ್ಕದಾಗಿದ್ದಿದ್ರೆ ಚೆನ್ನಾಗಿ ಕಾಣ್ತಾ ಇತ್ತೇನೋ, ಅಟ್ಲೀಸ್ಟ್ ಒನ್ ರೌಂಡ್ ಕಡಿಮೆ ಇದ್ದಿದ್ದೆ. ತುಂಬ ದೊಡ್ಡದಾಯಿತು ಅಂತ. ಮತ್ತು ನಾನೊಂಚೂರು ಚಬ್ಬಿ ಇದ್ದೀನಿ, ನಮ್ಮ ಕತ್ತು ದೊಡ್ಡದಾಗಿಲ್ಲ. ಇದೆಲ್ಲ ಚಬ್ಬಿ ಗರ್ಲ್ಸ್ ಗೊತ್ತಾಗುತ್ತೆ. ಸೊ ಹಾಕ್ಕೊಂಡ್ರೆ ಐ ಡೋಂಟ್ ನೋ, ನಂಗೆ ಅಷ್ಟು ಇಷ್ಟ ಆಗ್ತಾಯಿಲ್ಲ ಇವಾಗ, ಬಟ್ ಆವಾಗ ತುಂಬ ಚೆನ್ನಾಗಿತ್ತು, ಹಾಕ್ಕೊಂಡಿದ್ದೆ. ಚೋಕರ್ಸೇ ತುಂಬ ಇದೆಯಾ ನನ್ನ ಹತ್ರ ಅಂತ ಅಂದ್ಬಿಟ್ಟು ರ್ಯಾಂಡಮ್ ಆಗಿ ಯಾವುದೋ ಒಂದು ಶಾಪ್ ಒಳಗಡೆ ಹೋದಾಗ ಕುಂದಂದು ಯಾವುದಾದ್ರೂ ಇರಲಿ ಅಂತ ಅಂದ್ಬಿಟ್ಟು ಇದನ್ನು ಶಾಪ್ ಮಾಡಿದ್ದು. ಇದು ಅಗೇನ್ ಚೋಕರೇ. ಹೀಗೆ ಕಾಣುತ್ತೆ. ಇದು ಆ್ಯಕ್ಚುಲಿ 2 in 1. ಬ್ಯಾಕ್ ಸೈಡ್ಗೂ ಹಾಕೋಬೋದು, ಉಲ್ಟಾ ಮಾಡಿಬಿಟ್ಟು ಇನ್ನೊಂದು ಸೈಡ್ಗೂ ಹಾಕೋಬೋದು. ಅದ್ರ ಡಿಸೈನ್ ಒಂಥರ ಮಲ್ಟಿ ಕಲರ್ ಥರ ಇದೆ. ಸೊ ಅದಕ್ಕೂ ಹಾಕೋಬೋದು ನೋಡಿ, ಈ ಥರ ಮಲ್ಟಿ ಕಲರ್ ಥರ ಇದೆ. ಒಂದು ಈ ಸೈಡ್ ಇದು ಫುಲ್ ಚೋಕರ್. ಇದಕ್ಕೆ ಇಯರ್ ಸ್ಟಾರ್ಟ್ ಇಲ್ಲ. ಸೊ ಇದು ರ್ಯಾಂಡಮ್ ಆಗಿ ಹಂಗೆ ಶಾಪ್ ಮಾಡಿತ್ತು. ಇದು ಒಂದು ಚೋಕರ್ ತೊಗೊಂಡೆ. ಆವಾಗ ನೋಡ್ದು ಇಷ್ಟ ಆದರೂ ತೊಗೊಳೋದು ಇಷ್ಟೇ. ಅದು ಏನಕ್ಕೆ ಯೂಸ್ ಮಾಡ್ತೀನಿ, ಏನು ಪೇರ್ ಮಾಡ್ತೀನಿ ಗೊತ್ತಿಲ್ಲ. ಇದು ಒಂದು ತೊಗೊಂಡಿದ್ದೆ. ಇದಕ್ಕೂ ಜ್ಯುವೆಲ್ರಿ ಹಿಯರ್ ಸ್ಟಾರ್ಟ್ ಇಲ್ಲ. ಸೊ ಐ ಶುಡ್ ಪೇರ್ ಸಮಥಿಂಗ್ ಫಾರ್ ದಿಸ್. ನೋಡೋಣ, ಯೂಸೇ ಮಾಡಿಲ್ಲ, ತೊಗೊಂಡಾಗ್ಲಿನ ಹಂಗೆ ಇಟ್ಟಿದ್ದೀನಿ. ಏನಕ್ಕೆ ಹಾಕೋತೀನಿ ಅಂತಲೂ ಗೊತ್ತಿಲ್ಲ. ಮೇ ಬಿ ಹೇರ್ ಆಕ್ಸೆಸರೀಸ್ ಏನಾದರೂ ಮಾಡ್ಕೊಬಿಡ್ತೀನಿ ನನಗೆ ಗೊತ್ತಿಲ್ಲ. ಸೊ ನೋಡೋಣ, ಇದು ಒಂದು ಅವ್ರ ಹತ್ರ ತೊಗೊಂಡಿತ್ತು. ಆಮೇಲೆ ಇದು 2 ಸೈಡ್ಸು ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡೆ. ಈ ಥರ ಇದೆ ಇದು. ಆ್ಯಕ್ಚುಲಿ ಕಟ್ಟಾಗೋಯ್ತು, ಯಾರೂ ರಿಪೇರಿ ಮಾಡಿಕೊಡ್ತಾ ಇಲ್ಲ, ಕಟ್ಟಾಗೋಗಿದೆ. ಇದಕ್ಕೆ ಅವ್ರು ಯಾವುದೋ ಪೇರ್ ಮಾಡಿ ಇದನ್ನು ಇಯರ್ ಸ್ಟಾರ್ಟ್ ಕೊಟ್ಟರು. ಮತ್ತು ಇದು ಮಾಂಗ್ ಚಿಕ್ಕ ಕೊಟ್ಟರು, ಈ ಥರ ಮಾಂಗ್ ಚಿಕ್ಕ. ಇದು ಆ್ಯಕ್ಚುಲಿ ಕಟ್ಟಾಗ್ಬಿಟ್ಟಿದೆ. ಇದು ಡಬಲ್ ಸೈಡ್ ಅಂದೆ ಅಲ್ವಾ, ಇನ್ನೊಂದು ಸೈಡ್ ಈ ಥರ ಇದೆ, ಈ ಥರ ಜಾತ್ರೆ ಥರ ಇದೆ. ಅದಕ್ಕೆ ಇದೇ ಬೆಟರ್. ಇದು ನೋಡ್ಬೇಕು, ಯಾರಾದರೂ ಸರ್ವಿಸ್ ಮಾಡಿಕೊಟ್ರೆ ಇದನ್ನು ಸರ್ವಿಸ್ ಮಾಡಿ ಹಾಕ್ಕೊತೀನಿ. ಮುಂಚೆ ಅವರು ಈ ಥರ ಕುಂದನ್ ಥರ ಸೇಲ್ ಮಾಡ್ತಾ ಇದ್ದಿತ್ತು. ಈಗ ಅವರು ಕುಂದಂದು ಸೇಲ್ ಮಾಡ್ತಾ ಇಲ್ಲ, ಫುಲ್ ಸಿಲ್ವರ್ ಮತ್ತು ಗೋಲ್ಡ್ ಡೀಲಿಂಗ್ ಮಾಡ್ತಿರೋದು ಅವ್ರು ಇವಾಗ. ಅವ್ರ ಹತ್ರನೇ ನಂಗೆ ನೆನಪಾಗಿಲ್ಲ, ನಾನು ಶಾಪ್ ಮಾಡಿದಾಗ ನನ್ನ ಹತ್ರ ಗ್ರೀನ್ ಕಲರ್ ಚೋಕರ್ಸ್ ತುಂಬ ಇದೆ ಅಂತ ಅಂದ್ಬಿಟ್ಟು ಮತ್ತೆ ಹೋಗಿ ಗ್ರೀನ್ ಕಲರೇ ಚೋಕರ್ ತೊಗೊಂಡೆ. ಸಿ ಈ ಥರ ಇದೆ ಇದು. ಇದ್ರದ್ದು ಮಧ್ಯದಲ್ಲಿರೋದು ಹಿಂಗಿದೆ,
ಇಟ್ ಈಸ್ ಸಿಲ್ವರ್ ಗೋಲ್ಡ್ ಕೋಟೆಡ್. ನಂಗೆ ನೆನಪಿದ್ದಿದ್ರೆ ಇದನ್ನು ಮರೂನ್ ಕಲರ್ ಮಾಡಿಸ್ಕೊತಿದ್ದೆ, ಬಟ್ ಇದ್ರ ಮಧ್ಯದಲ್ಲಿ ಗ್ರೀನ್ ಇದೆಯಲ್ಲ, ಅದಕ್ಕೆ ಗ್ರೀನ್ ಕಲರ್ದೇ ಕ್ರಿಸ್ಟಲ್ಸ್ ಹೇಳ್ಬಿಟ್ಟು ಮಾಡಿಸ್ಬಿಟ್ಟಿದ್ದೀನಿ. ನೋಡೋಣ, ಇಫ್ ಐ ವಾಂಟ್ ಟು ಚೇಂಜ್ ಫ್ಯೂಚರಲ್ಲಿ ಯಾವಾಗಾದ್ರೂ ಚೇಂಜ್ ಮಾಡ್ಕೊತೀನಿ. ಸೊ ಇದೂ ಅದೇ ಕುಂದನ್ ಶಾಪ್ಸಲ್ಲೇ ಶಾಪ್ ಮಾಡಿದ್ದು. ಇದು ಸಿಲ್ವರ್ ಆ್ಯಕ್ಚುಲಿ. ಅದನ್ನು ಜಿಪ್ಲಾಕ್ ಕವರಲ್ಲಿ ಹಾಕಿರೋಕೆ ಹೇಳಿದ್ದಾರೆ, ಜಿಪ್ಲಾಕ್ ಕವರಲ್ಲಿ ಹಾಕಿದ್ದಾರೆ. ಮತ್ತು ಶೂಟ್ ಎಲ್ಲ ಮಾಡಿಸಿದಾಗ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ರ್ಯಾಂಡಮಾಗಿ ಜ್ಯುವೆಲ್ರಿ ಅಂಗಡಿ ಹೋದೆ ರೆಂಟಿಗೆ ತೊಗೊಳಕ್ಕೆ ಅಂತ ಅಂದ್ಬಿಟ್ಟು ಸೇಲ್ಗಿಟ್ಟಿದ್ರು. ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ ಬಿಡು ಅಂತ ಅಂದ್ಬಿಟ್ಟು ಹೋಗಿ ಜಾತ್ರೆಯಿಂದ ತೊಗೊಂಬಂದಿದ್ದೀನಿ. ಬರೀ ಆ ಜಾತ್ರೆ ಹಾಕಿ ತೋರಿಸ್ತೀನಿ, ಇಷ್ಟು ದೊಡ್ಡ ಜಾತ್ರೆ. ಆ್ಯಕ್ಚುಲಿ ನನಗೆ ತುಂಬ ಹೆವಿ ಜ್ಯುವೆಲ್ರೀಸ್ ಇಷ್ಟ ಆಗ್ತಾಯಿಲ್ಲ ಇತ್ತೀಚೆಗೆ. ಮೇ ಬಿ ಅದಕ್ಕೆ ನಂಗೆ ಜಾತ್ರೆ ಅನ್ನಿಸ್ತಿದೆಯೋ, ಅದಕ್ಕೆ ಬೈತಲ್ಲ. ಬಟ್ ನೋಡಿ, ಇದು ಜಾತ್ರೆ ಅಂತಾನೆ. ಎಷ್ಟು ದೊಡ್ಡ ದೊಡ್ಡ ಇಯರಿಂಗ್ಸ್ ಇದೆ. ಇದು ಬೈತಲೆ ಬೊಟ್ಟು ಎಷ್ಟು ದೊಡ್ಡದಿದೆ, ಹಣೆನೇ ಕವರ್ ಆಗಿಬಿಡುತ್ತೆ. ಹಿಂಗೆಲ್ಲ ಯಾರು ಹಾಕೋತಾರೆ, ಏನಕ್ಕೆ ಶಾಪ್ ಮಾಡಿದೆ ಅಂತಲೇ ಗೊತ್ತಿಲ್ಲ. 500 ರೂಪೀಸ್ ಇತ್ತು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಅಯ್ಯೋ ಕರ್ಮವೇ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಉತ್ಕರ್ ಕಲೆಕ್ಷನ್ಸು ಏನೋ ಇದೆ, ಅವ್ರ ಪೇಜ್ ಟ್ಯಾಗ್ ಮಾಡ್ತೀನಿ. ಆ ಪೇಜಲ್ಲಿ ಇದನ್ನು ತೊಗೊಂಡಿದ್ದು. ತುಂಬ ವಾವ್ ಥರ ಇಲ್ಲ, 950 ರೂಪೀಸ್ ಕೊಟ್ಟೆ. ಅವರು ಪೇಜಲ್ಲಿ ಹಾಕ್ಕೊಂಡು ಪ್ರಮೋಟ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ಅಂದ್ಬಿಟ್ಟು ತೊಗೊಂಡೆ. ನನಗೇನು ಇಷ್ಟ ಆಗಿಲ್ಲ. ಮತ್ತು ಇದು ಕರೆಕ್ಟ್ ಥರ ನಿಂತ್ಕೊಳ್ಳುತ್ತೆ, ಹಿಂಗೆ ಫ್ಲೆಕ್ಸಿಬಲ್ ಇಲ್ಲ. ಇದು ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ. ಇದಕ್ಕೆ ಹಿಯರಿಂಗ್ಸ್ ಇದು ಫ್ಲಾಪ್ ಶೋ ಅಂದರೆ ಇದೊಂದು. ಇನ್ಸ್ಟಾಗ್ರಾಮಲ್ಲಿ ಶಾಪ್ ಮಾಡಾದಮೇಲೆ ಫ್ಲಾಪ್ ಆಗಿ ಇಷ್ಟ ಆಗದಿರೋ ಇರೋದು ಅಂತಂದರೆ ಅದೊಂದು. ಮತ್ತು ಇನ್ನೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಇದನ್ನು ತೊಗೊಂಡೆ. ಇದು ಚೆನ್ನಾಗಿದೆ. ಸುಮ್ಮನೆ ಒಂದೇ ಒಂದು ಪೀಸ್ ಎಲ್ಲಾದರೂ ಹಾಕೊಂಡು ಹೋಗಬೇಕು ಅಂತಂದರೆ ಹಾಕೊಂಡು ಹೋಗ್ಬೋದು. ಬಟ್ ಇವ್ರ ಸ್ಟಡ್ಡಲ್ಲಿ ನನಗೆ ಕೆಳಗಡೆ ಲಕ್ಷ್ಮಿ ಇಲ್ಲ ಅಂದಿದ್ರೆ ಓಕೆ ಆಗುತ್ತೇನೋ ಅಂತ ಅಂದ್ಬಿಟ್ಟು, ಅದು ಒಳ್ಳೆ ಹಿಂಗೆ ಕೊಂಬ್ ಥರ ನಿಂತ್ಕೊಳ್ಳುತ್ತೆ ಹಾಕೊಂಡ್ರೆ. ಸೊ ನಂಗೆ ಅದಕ್ಕೆ ಈ ಲಕ್ಷ್ಮಿ ಇಷ್ಟ ಆಗಿಲ್ಲ ನನಗೆ ಕೆಳಗಡೆ. ಇದು ಮಾತ್ರ ಸ್ಟಡ್ ಮಾತ್ರ ಇದ್ದಿದ್ದರೆ ಕುಡ್ ಹ್ಯಾವ್ ಬೀನ್ ಮೋರ್ ಬ್ಯೂಟಿಫುಲ್ ಅಂತ ಅನ್ನಿಸ್ತು. ಮೇ ಬಿ ಅವ್ರವ್ರ ಡಿಸೈನ್ ಅವ್ರವ್ರಿಗೆ ಟೇಸ್ಟ್ ಡಿಫರ್ ಆಗುತ್ತಲ್ವ, ಹಂಗೆ ಮೇ ಬಿ ನನ್ನ ಟೇಸ್ಟು ಅವ್ರ ಟೇಸ್ಟು ಡಿಫ್ರೆಂಟ್ ಇತ್ತೇನೋ, ಅದಕ್ಕೆ ಹಂಗೆ ಮ್ಯಾನುಫ್ಯಾಕ್ಚರ್ ಮಾಡಿಸಿದ್ದಾರೆ ಅವರೇ. ನನಗೆ ಅದನ್ನು ಶಾಪ್ ಮಾಡಿದಾಗ ಇದನ್ನು ಫ್ರೀಯಾಗಿ ಕೊಟ್ಟರು, ಐ ಮೀನ್ ಕಾಂಪ್ಲಿಮೆಂಟ್ರಿಯಾಗಿ ಕೊಟ್ಟರು. ಪೇಂಟ್ ಮಾಡಿದೆ ಗುರು. ಏನೋ ಒಂದು ಕಿತಾಪತಿ ಮಾಡಿಲ್ಲ ಅಂದರೆ ನಂಗೆ ತಿಂದಿದ್ದು ಜೀರ್ಣ ಆಗಲ್ವಾ ಅಂತ. ಈ ಥರದ್ದು ತಿರ್ಪಾ ಕೊಟ್ಟರೆ ಅದನ್ನು ಹಾಕೋಕ್ಕೆ ಆಗೋದಿಲ್ಲ. ಇದು ಒಳಗಡೆ ರಬ್ಬರ್ ಬೇರೆ ಇರುತ್ತೆ, ಅದಕ್ಕಿಂತ ರಬ್ಬರ್ ತಿರ್ಪಾನೆ ಕೊಡ್ಬೋದು ತಾನೆ. ಹಿಂಗಿದೆ ಇದು, ಕಾಣ್ತಿದ್ಯಾ? ದಿಸ್ ಲೈಕ್ ದಿಸ್. ನಾನು ಹಾಕ್ಕೊಳ್ಳೋದಿಲ್ಲ, ಮೇ ಬಿ ಯಾರಿಗಾದ್ರೂ ಕೊಟ್ಬಿಡ್ತೀನಿ. ಓಕೆನಾ? ಅದು ಬಿಟ್ಟು ಆ ಬ್ಲೂ ಕಲರ್ ಗೌನ್ಗೆ ಒಂದು ಕೈಗೆ ವಾಚ್ ಹಾಕೋತೀನಿ, ಇನ್ನೊಂದು ಕೈಗೇನೂ ಇಲ್ಲ ಅಂತ ಅಂದ್ಬಿಟ್ಟು ಕುಶಾಲ್ಜಲ್ಲಿ ಹೋಗಿ ಇದು ಕಡಾ ಥರ ತೊಗೊಂಡಿದ್ದು. ಇದು ಕುಶಾಲ್ಜಲ್ಲಿ ತೊಗೊಂಡಿದ್ದು ಶಂಕು ಚಕ್ರ ನಾಮ ಪರ್ಚೇಸ್ ಮಾಡಿದ್ನಲ್ಲ, ಅವ್ರ ಹತ್ರ ಈ ಬ್ಯಾಂಗಲ್ಸ್ ತೊಗೊಂಡೆ. ಚೆನ್ನಾಗಿದೆ ಇದು ಅಂತ, ವಾಸ್ ನೈಸ್. ಮತ್ತು ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ಈ ಬ್ಯಾಂಗಲ್ಸ್ ತೊಗೊಂಡೆ. ಸೆಟ್ ಆಫ್ 4 ಇಲ್ಲಿ ಒಂದು ಪ್ಯಾಕ್ ಇದೆ, 8 ಬ್ಯಾಂಗಲ್ಸ್ ತೊಗೊಂಡೆ. ಸೊ ಇದೆರಡು ತೊಗೊಂಡೆ. ಇದು ಒಂದು ಮಾವಿನಕಾಯಿ ಶೇಪಲ್ಲಿದೆ, ಗೊತ್ತಿಲ್ಲ ನಿಮಗೆ ಫೋಕಸ್ ಆಗ್ತಿದೆಯಾ ಇಲ್ವಾ ಅಂತ. ನಾನು ಅದನ್ನು ಇದು ಮಾಡಿ ಹಾಕ್ಕೊಡ್ತೀನಿ, ಸಪ್ರೇಟಾಗಿ ಫೋಟೋ ತೆಗೆದುಬಿಟ್ಟು ಹಾಕ್ತೀನಿ. ಇದು ಸಪ್ರೇಟ್, ಇದು ಸಪ್ರೇಟು. ನನಗೆ ಒಂದೇ ಡಿಸೈನ್ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಬ್ಯಾಂಗಲ್ಗೆ ಸೈಡ್ ಬ್ಯಾಂಗಲ್ಸ್ ಬೇಕಿತ್ತು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಸೆಂಟರಲ್ಲಿ ಇದನ್ನು ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೆ. ಆ್ಯಕ್ಚುಲಿ ಸೇಮ್ ಬೇಕಿತ್ತು ನನಗೆ, ಬಟ್ ನಂಗೆ ಸೇಮ್ ಸಿಗಲಿಲ್ಲ. ಇದ್ರ ಮಧ್ಯದಲ್ಲಿ ಗಾಜಿನ ಬಳೆ ಹಾಕ್ಕೊಳ್ಳೋದಕ್ಕೆ ನಾನು ತೊಗೊಂಡಿದ್ದು. ಬಟ್ ಇದೆರಡೂ ಸೇಮ್ ಸಿಗಲಿಲ್ಲ, ಕಾರ್ನರ್ ಬ್ಯಾಂಗಲ್ಸು. ಅದಕ್ಕೆ ಈ ಕಡೆ ಒಂದು ಡಿಸೈನ್, ಈ ಕಡೆ ಒಂದು ಡಿಸೈನ್ ತೊಗೊಂಡೆ. ಶೋ ಇದಾಯ್ತಾ? ರೀಸೆಂಟಾಗೆ ತುಂಬ ಫೇವ್ರೇಟ್ ಆಗಿರೋ ಜ್ಯುವೆಲ್ರೀಸ್ ಯಾವ್ದು ಗೊತ್ತಾ? ವಿಂಟೇಜ್ ಕಲೆಕ್ಷನ್ ಜ್ಯುವೆಲ್ರೀಸ್. ನನಗೆ ಎಷ್ಟು ಇಷ್ಟಪಟ್ಟು ತೊಗೊಂಡೆ ಗೊತ್ತಾ ನಾನು ಅದನ್ನು? ತೋರಿಸ್ತೀನಿ. ಲವ್ ಆಗಿತ್ತು ನನಗೆ ವಿಂಟೇಜ್ ಕಲೆಕ್ಷನ್ ಮೇಲೆ. ಅವಾಗ ನಾನು ಇದನ್ನು ಶಾಪ್ ಮಾಡಿ. ಪದಕ ಚೈನ್ ಹೀಗಿದಾಯ್ತು. ಇದಕ್ಕೆ ಜುಮ್ಕಿನೂ ತೊಗೊಂಡೆ, ಹ್ಯಾಂಗಿಂಗ್ಸು ತೊಗೊಂಡೆ. ಎರಡೂ ಇರಲಿ ಅಂತ ಅಂದ್ಬಿಟ್ಟು, ಯಾವಾಗ ಯಾವ ಥರ ಸ್ಟೈಲ್ ಮಾಡಬೇಕು ಅಂತ ಅನ್ಸುತ್ತೋ ಅದನ್ನು ಮಾಡೋಣ ಅಂತ ಅಂದ್ಬಿಟ್ಟು. ನನಗೆ ಈ ವಿಂಟೇಜ್ ಕಲೆಕ್ಷನ್ದು ಫುಲ್ ಸೆಟ್ ಬೇಕಿತ್ತು, ಅದಕ್ಕೆ ನಾನು ಫುಲ್ ಸೆಟ್ ತೊಗೊಂಡೆ. ಎಷ್ಟು ಹುಚ್ಚಿಡ್ತಿತ್ತು ನಂಗೆ ಅವಾಗ ಅಂತಂದರೆ, ಈಗಲೂ ನಂಗೆ ತುಂಬ ಇಷ್ಟ ಈ ಕಲೆಕ್ಷನ್. ಆ್ಯಕ್ಚುಲಿ ಸ್ಪೆಷಲಾಗಿ ಇವಾಗ ಏನು ತೋರಿಸ್ತಿದ್ದೀನೋ ಅದು. ಇದೆಲ್ಲ ಶಾಪ್ ಮಾಡಿರೋದು ಮಾರ್ಕೆಟಲ್ಲಿ. ಅಡ್ರೆಸ್ ಗೊತ್ತು, ಬಟ್ ನಂಗೆ ಆ ಶಾಪ್ ಹೆಸರು ಗೊತ್ತಿಲ್ಲ. ಅವ್ರು ನನ್ನ ಸಬ್ಸ್ಕ್ರೈಬರು, ಅವ್ರು ನೋಡ್ತಿದ್ರೆ ಅವ್ರು ಕಮೆಂಟ್ ಹಾಕಕ್ಕೆ ಹೇಳಿದ್ದೀನಿ. ನೋಡೋಣ, ಕಮೆಂಟ್ ಹಾಕಿದ್ರೆ ನೀವು ಹೋಗಲ್ಲಿ ಶಾಪ್ ಮಾಡಿ. ಇದು ಕಡಿಮಾಟಿ ಕಾಣಿಸ್ತಿದ್ಯಾ? ಆ್ಯಕ್ಚುಲಿ ಇದು ವೈಟ್ ಥರ ಇದೆ. ನಾನು ಫೋಟೋ ಹಾಕ್ತೀನಿ, ಇದು ಕ್ಲೋಸಪ್ ಫೋಟೋಸ್ ಹಾಕ್ತೀನಿ. ಕಡ್ಡಿ ಮಾಟಿ. ಮತ್ತು ಇದು ಸೈಡ್ ಮಾಟಿ. ಇದು ಸೈಡ್ ಮಾಟಿ. ಮೇ ಬಿ ಹಿಂಗೆ ಇಟ್ಕೊಂಡ್ರೆ ನಿಮಗೆ ಕಾಣುತ್ತೆ ನೋಡಿ. ಇದು ಕಡ್ಡಿ ಮಾಟಿ. ಆಮೇಲೆ ನಾನು ಅಲ್ಲಿಗೆ ಹೋಗಿ ಶಾಪ್ ಮಾಡಿದಾಗ ಅವ್ರ ಹತ್ರ ಇದು ಇರಲಿಲ್ಲ, ಬೈತಲೆ ಬೊಟ್ಟು. ನಂಗೆ ಅದೇ ಕಲೆಕ್ಷನಲ್ಲೇ ಬೇಕು ಬೈತಲೆ ಬೊಟ್ಟು ಅಂತ ಅಂದಿದ್ದಕ್ಕೆ ಅವ್ರು ಆವಾಗಲೇ ರೆಡಿ ಮಾಡಿ ಕೊಟ್ಟರು ನನಗೆ ಬೈತಲೆ ಬೊಟ್ಟನ್ನ.
ನಂಗೆ ತುಂಬ ಇಷ್ಟ ಆಯಿತು. ಉದ್ದ ಇದೆ, ಇದು ಚೈನು ಉದ್ದ ಇದೆ. ಇದು ಪತ್ಕದ ಚೈನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗೋಗಿದೆ. ಇದು ಒಂದು, ಇದು ರೋಡ್ ಸೈಡಲ್ಲಿ ಟೈಟ್ ಮಾಡಿಬಿಟ್ಟಿದ್ದೀನಿ ಇವಾಗ, ಹಂಗೆ ನೋಡಿ. ಇದು ರೋಡ್ ಸೈಡಲ್ಲಿ ಶಾಪ್ ಮಾಡಿದ್ದು, 70 ರುಪೀಸ್ನ ಕೊಟ್ಟೆ ಇದಕ್ಕೆ, ವಂಕಿ ರಿಂಗ್ ಅಂತ ಅಂದ್ಬಿಟ್ಟು. ಲಾಸ್ಟ್ ಜುವೆಲ್ರಿ. ನಂಗೆ ಗೊತ್ತಿಲ್ಲ, ಇದನ್ನು ಹಾಕೊಂಡ್ಮೇಲೆ ನನಗೆ ಒಂದು 2-3 ಜನ ಅಂದರು ಕಾಸು ದೊಡ್ಡದಾಯಿತು, ಕಾಸು ಚಿಕ್ಕದಿದ್ದರೆ ಚೆನ್ನಾಗಿರ್ತಿತ್ತು ಅಂತ. ನಿಮಗೂ ಹಂಗೆ ಅನಿಸ್ತಿದ್ಯಾ ಹೇಳಿ ನನಗೆ ಕಮೆಂಟಲ್ಲಿ. ನನಗೆ ತುಂಬ ಇಷ್ಟ ಆಯಿತು ಕಾಸಿನ ಸರ. ಒರಿಜಿನಲ್ಗೆ ಕಣ್ಣು ನೋಡ್ದಂಗಿದೆ ಇದು, ಓಕೆನಾ. ಕಾಸಿನ ಸರ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಫ್ಲೆಕ್ಸಿಬಲ್ ಆಗಿದೆ, ಸ್ಟಿಫಾಗೆ. ಫಸ್ಟ್ ಒಂದು ಕಾಸಿನ ಸರ ತೋರಿಸ್ತಲ್ಲ, ಇದು ನಾನು ಫಸ್ಟ್ ತೋರಿಸಿದ ಕಾಸಿನ ಸರ. ಇದು ನಾನು ಆ ಮಾರ್ಕೆಟಲ್ಲಿ ಶಾಪ್ ಮಾಡಿರೋದು ಕಾಸಿನ ಸರ. ಸೊ ಎರಡಕ್ಕೂ ಡಿಫ್ರೆನ್ಸ್ ನೋಡಿ. ಮೇ ಬಿ ಗೋಲ್ಡ್ ಪಾಲಿಷಿಂಗ್ ಆ ಥರ ಅನಿಸುತ್ತೆ, ಬಟ್ ಸೀರಿಯಸ್ಲಿ ಹೇಳ್ತಿದ್ದೀನಿ, ಇದು ಕಾಸಿನ ಸರ ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಆಯಿತು ಇದು ಕಾಸಿನ ಸರ. ಎಲ್ಲದ್ರದ್ದು ಕ್ಲೋಸಪ್ ಫೋಟೋಸ್ ನಾನು ಹಾಕ್ಕೊಡ್ತೀನಿ. ನೆಕ್ಸ್ಟ್ ಟೈಮ್ ನಾನು ಏನಾದರೂ ಚಿಕ್ಕಪೇಟೆಗೆ ಹೋದರೆ ಕ್ಲೀನಾಗೆ ಅಡ್ರೆಸ್ಸು ಮತ್ತು ಇಲ್ಲ ಶಾಪ್ ಡೀಟೇಲ್ಸ್ನ ನಾನು ಇದೇ ವಿಡಿಯೋಲ್ಲಿ ಕೆಳಗಡೆ ಪಿನ್ ಮಾಡಿರ್ತೀನಿ, ನೀವು ನೋಡ್ಕೊಳ್ಳಿ. ಈ ವಿಂಟೇಜ್ ಕಲೆಕ್ಷನ್ಸ್ ಏನಿದೆಯೋ ನಾನು ಶಾಪ್ ಮಾಡಿರೋದು, ಅದು ಬಂದು ಮಾರ್ಕೆಟಲ್ಲಿ ಚಿಕ್ಕಪೇಟೆಯಲ್ಲಿ ಒಂದು ಶಾಪಲ್ಲಿ ಶಾಪ್ ಮಾಡಿರೋದು. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್, ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ನೀವೇನಾದರೂ ಬೇಕು ಅಂತಂದರೆ ಹೋಗಿ ಅಲ್ಲೇ ಶಾಪ್ ಮಾಡ್ಬೋದು. ಈ ಬ್ಯಾಂಗಲ್ಸು ನಾನು ಅಲ್ಲೇ ಶಾಪ್ ಮಾಡಿರೋದು. ಈ ಫೋರ್ ಬ್ಯಾಂಗಲ್ಸ್ ಏನಿದೆಯಲ್ವಾ, ಡಿಫ್ರೆಂಟ್ ಡಿಸೈನ್ದು, ಇದನ್ನು ನಾನು ಅಲ್ಲೇ ಶಾಪ್ ಮಾಡಿರೋದು. ಆ ವಿಂಟೇಜ್ ಕಲೆಕ್ಷನ್ ಶಾಪಲ್ಲೇ ಶಾಪ್ ಮಾಡಿರೋದು. ಇದನ್ನು ಅಲ್ಲೇ ಶಾಪ್ ಮಾಡಿರೋದು, ಡೈಲಿ ಯೂಸ್ಗೆ ಅಂತ ಅಂದ್ಬಿಟ್ಟು ಇದು ಅಲ್ಲೇ ಶಾಪ್ ಮಾಡಿದ್ದು. ಆಮೇಲೆ ಕರೆಕ್ಟ್, ಇದೂ ಅವ್ರ ಶಾಪ್ದೆ. ಈ ಮರೂನ್ ಕಲರ್ ಸೆಟ್ ಏನು ತೋರಿಸಿದೆ ಅಲ್ವಾ, ಇದು ಅವ್ರ ಶಾಪ್ದೆ. ಇಷ್ಟೆಲ್ಲ ಶಾಪ್ ಮಾಡಿದ್ದೀನಿ ಅವ್ರ ಶಾಪಿಂದ. ಅಡ್ರೆಸ್ ತೊಗೋಬೇಕಿತ್ತು ತಾನೇ ನಾನು, ಬಟ್ ನಾನು ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಯೂಟ್ಯೂಬ್ ವಿಡಿಯೋ ಮಾಡಾಕ್ತೀನಿ ಜ್ಯುವೆಲ್ರಿ ಕಲೆಕ್ಷನ್ ಅಂತ ಅಂದ್ಬಿಟ್ಟು. ಮೇ ಬಿ ಅದಕ್ಕೆ ನಾನು ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಬಟ್ ವಿತೌಟ್ ಮಿಸ್ ನೆಕ್ಸ್ಟ್ ಟೈಮ್ ನಾನೇನಾದರೂ ಚಿಕ್ಕಪೇಟೆಗೆ ಹೋದರೆ ಅವ್ರ ಶಾಪ್ ಡೀಟೇಲ್ಸ್ ತಿಳ್ಕೊಂಡು ಅವ್ರ ಕಾಂಟ್ಯಾಕ್ಟ್ ನಂಬರ್ ಜೊತೆಗೆ ಕೆಳಗಡೆ ಇದೇ ವಿಡಿಯೋಲ್ಲಿ ಪಿನ್ ಮಾಡಿರ್ತೀನಿ. ಓಕೆ, ಇಲ್ಲಿಗೆ ಚಿಕ್ಕ ಚಿಕ್ಕ ಜ್ಯುವೆಲ್ರಿ ಕಲೆಕ್ಷನ್ಸ್ ಆಯಿತು. ಇದು ನೋಡಬೇಕು ಅನ್ನೋಂಗಿದ್ರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಇದನ್ನು ನಾನು ನೆಕ್ಸ್ಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಇದರಲ್ಲಿ ಜಡೆ ಬಿಳ್ಳೆಗಳು, ಲಾಂಗು, ಶಾರ್ಟು, ಬೈತಲೆ ಬೊಟ್ಟು ಮತ್ತು ಡಾಬು ಎಲ್ಲ ಇದೆ. ಸೊ ಆವಾಗ ನಿಮಗೆ ಬೇಕು ಅಂತ ಅಂದರೆ ಇನ್ನೊಂದು ವಿಡಿಯೋಲಿ ತೋರಿಸ್ತೀನಿ. ಇದೆಲ್ಲ ಡೈಲಿ ಯೂಸ್ಗಲ್ಲ, ಒಕೇಶನಲ್ಲಿ ಯಾವುದಾದ್ರು ಕ್ಲೋಸ್ ಮನೆಯವ್ರದ್ದೇ ಫಂಕ್ಷನ್ ಇದೆ ಅಂತ ಅಂದರೆ ಫುಲ್ ಸೆಟ್ ಹಾಕೋಬೋದು. ಇದು ಇವಾಗ ನಾನು ತೋರಿಸಿರೋದನ್ನೆಲ್ಲ ನೀವು ಇಂಡಿವಿಜುವಲಾಗಿ ಪೇರ್ ಮಾಡ್ಬೋದು, ಇದನ್ನು ಇಂಡಿವಿಜುವಲಾಗಿ ಪೇರ್ ಮಾಡ್ಬೋದು, ಬಟ್ ಹೆವಿ ಕಾಣುತ್ತೆ. ಇದನ್ನು ನೀವು ನೋಡಬೇಕು ಈ ಕಲೆಕ್ಷನ್ ಅನ್ನೋಂಗಿದ್ರೆ ನನಗೆ ತಿಳಿಸಿ, ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ. ಬಟ್ ಈಗ ಈ ವಿಡಿಯೋಲಿ ನಾನು ಇದನ್ನು ಆ್ಯಡ್ ಮಾಡ್ತಾ ಇಲ್ಲ. ಸೊ ಇದು ಬೇಕು ಅಂತ ಅಂದರೆ ಯು ಹ್ಯಾವ್ ಟು ಕಮೆಂಟ್. ಅದು ಬಿಟ್ಟು ಇದೊಂದು ಅದೇ ಸೆಟ್ಟಲ್ಲಿ ಕಾಣಿಸ್ತು ಅಂತ ತೋರಿಸ್ತಿದ್ದೀನಿ. ಇದು ಕುಂದಂದು ಒಂದು ವೇಸ್ಟ್ ಬೆಲ್ಟ್ ಇದೆ, ಹಾಕ್ಕೊಂಡು ಇರಬೇಕು, ಹಾಕೊಂಡಂಗೆ ಕಾಣಲೂಬಾರ್ದು ಅನ್ನೋದಕ್ಕೆ ಇದೊಂದು ವೇಸ್ಟ್ ಬೆಲ್ಟ್ ಕುಂದಂದು. ಎಲ್ಲ ಜ್ಯುವೆಲ್ರಿಗೂ ಪೇರ್ ಆಗಲ್ಲ, ಕುಂದನ್ ಜ್ಯುವೆಲ್ರಿಗೆ ಹಾಕೊಂಡ್ರೆ ನೀವು ಪೇರ್ ಮಾಡ್ಕೋಬೋದು. ಲೋಕಲ್ ಸ್ಟೋರ್ಸಲ್ಲೂ ಬೆಸ್ಟ್ ಆಪ್ಷನ್ಸ್ ಇರುತ್ತೆ, ಸೊ ನೀವು ಶಾಪ್ ಮಾಡ್ಕೋಬೋದು ಅಲ್ಲೂ. ಹೀಗೆ ನಂದು ಜ್ಯುವೆಲ್ರಿ ಕಲೆಕ್ಷನ್ ವಿಡಿಯೋ ಮುಗೀತು. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಓಕೆನಾ. ನಿಮ್ಗೆ ಇಷ್ಟು ಜ್ಯುವೆಲ್ರೀಸಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ನಂಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹಾಗೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.